ನನ್ನ ವೈಯಕ್ತಿಕ ವಿಚಾರದಲ್ಲಿ ಬಸವಣ್ಣನ ನಂತರದಲ್ಲಿ ಒಬ್ಬ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯನ್ನು ನಾನೇನಾದರೂ ಕಂಡಿದ್ದಲ್ಲ ತಿಳಿದಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿರಲಿ. ನಮ್ಮ ದೇಶದೊಳಗೆ ಎಷ್ಟು ಜನ ಪ್ರಧಾನಮಂತ್ರಿಗಳಾಗಿ ಹೋಗ್ಯಾರಲ್ಲ, ಆ ಎಲ್ಲ ಪ್ರಧಾನಮಂತ್ರಿಗಳಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದ್ಭುತವಾದ ವ್ಯಕ್ತಿತ್ವ. ಈ ದೇಶದೊಳಗೆ ಯಾವುದೇ ಪ್ರಧಾನಮಂತ್ರಿ ಆದ್ರೂ ಕೂಡ ಯಾರಂಗಾಗಬೇಕು ಅಂತಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗಾಗಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ವೆ ಮಂತ್ರಿ ಆಗಿದ್ರು. ಇವ್ರು ರೈಲ್ವೆ ಮಂತ್ರಿ ಆಗಿದ್ದಾಗ ಎಲ್ಲೋ ಒಂದು ಕಡೆಗೆ ರೈಲ್ವೆ ಆಕ್ಸಿಡೆಂಟ್ ಆದ ಕೂಡಲೇ ನಾ ಮಂತ್ರಿ ಇದ್ದಾಗ ರೈಲ್ವೆ ಆಕ್ಸಿಡೆಂಟ್ ಆತಲ್ಲ ಅಂತೇಳಿ ತಿಳ್ಕೊಂಡು ಆ ಮಂತ್ರಿಗಿರಿಗೆ ರಾಜೀನಾಮೆ ಕೊಡ್ತಾರೆ. ಎಷ್ಟು ಪ್ರಾಮಾಣಿಕರಿರಬೇಕು. ನನ್ನ ಖಾತೆದೊಳಗೆ ಒಂದು ಅವಘಡ ಆಯ್ತಲ್ಲ ಅಂತೇಳಿ ತಿಳ್ಕೊಂಡು ಆ ಇಡೀ ಮಂತ್ರಿ ಸ್ಥಾನಕ್ಕೆ, ಕೇಂದ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟುಬಿಟ್ಟ ಪುಣ್ಯಾತ್ಮ. ಎಷ್ಟು ಪ್ರಾಮಾಣಿಕರಿರಬೇಕು ವಿಚಾರ ಮಾಡ್ರಿ. ಆ ಖಾತೆಯಲ್ಲಿ ಏನಾದರೂ ಒಂದು ಆಗಬಾರದ್ದಾಯಿತು ಅಂದ್ರೆ ಆಗಿನ ಕಾಲಕ್ಕೆ ರಾಜೀನಾಮೆ ಕೊಡ್ತಿದ್ರು. ಈಗಿನ ಕಾಲಕ್ಕೆ ಯಾವನಾದರೂ ಒಬ್ಬ ಮಂತ್ರಿ ಮಾಡಬಾರದು ಕೆಲಸ ಮಾಡಿದಾಗ ರಾಜೀನಾಮೆ ಕೊಡಬೇಕು ಅಂತ ಇಡೀ ವಿರೋಧ ಪಕ್ಷದವರು ರಾಜ್ಯದವರು ಕ್ಯಾಕಿ ಹೊಡೆದ್ರು, ಅವೇನು ಕೊಡೋದಿಲ್ಲ. ಅದನ್ನು ಕೊಟ್ರೆ ನಾ ಅಲ್ಲ ಅಂತ ನಾವು ಅಂದ್ರೆ ಎಂಥವರ ನಾಡಿನೊಳಗೆ ಎಂಥವ್ರು ಬಂದರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ವಿಚಾರ ಮಾಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಬಸವಣ್ಣನ ನಂತರದಲ್ಲಿ ಒಬ್ಬ ಯೋಗ್ಯತಾವಾನ ಅಂತ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿಗಳನ್ನು ಹೇಳಬೇಕಾದ್ರೆ ಕಾರಣ ಏನು ಅಂತಂದ್ರೆ, ಇಡೀ ದೇಶಕ್ಕೆ ಗೊತ್ತಿರುವಂಥ ಒಂದು ಘಟನೆ. ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಪಗಾರ 60 ರೂಪಾಯಿ ಇತ್ತಂತ ತಿಂಗಳಿಗೆ. ಪ್ರಧಾನಮಂತ್ರಿ ಪಗಾರ ನಾ ಹೇಳೋದು. ಈಗ MLAಗಳ ಪಗಾರ ಲಕ್ಷದ ಮೇಲದವ, ಆ ಮಾತು ಬಿಟ್ಬಿಡೋಣ. ಪ್ರಧಾನಮಂತ್ರಿಗೆ 60 ರೂಪಾಯಿ ಪಗಾರ ಇರಬೇಕಾದ್ರೆ 60 ರೂಪಾಯಿ ಪಗಾರ ಕೊಟ್ಟ ಕೂಡ್ಲೇ ಏನು ಮಾಡ್ತಿದ್ರು ಶಾಸ್ತ್ರಿಗಳಂತಂದ್ರೆ ಸೀದಾ ತಂದು ಹೆಂಡತಿ ಕೈಯಾಗ ಕೊಟ್ಟು ಬಿಡ್ತಿದ್ರು. ಅದು ಯಾರ ಕೈಯಾಗ ಕೊಡ್ತಿದ್ರು? ಗಂಡು ಮಕ್ಕಳು ಭಾಳ ಮಂದಿ ಕುಂತೀರಿ ಅಲ್ಲಿ. ನೀವು ಏನು ಮಾಡ್ಬೇಕಂದ್ರೆ ಸೀದಾ ತಂದು ಯಾರ ಕೈ ಕೊಡ್ಬೇಕು? ಹೋಗ್ಲಿ, ಹೆಂಡತಿ ಮೇಲೆ ಒಂದು ಸ್ವಲ್ಪ ವಿಶ್ವಾಸ ಇಲ್ಲ ಅಂದ್ರೆ ನಿಮ್ಮ ಅವನ ಕೈಯಾಗ ಕೊಡ್ರಿ. ಈಗ ಅವುಗಳು ಹೆಂಗಾಗ್ಯಾವಪ್ಪ ಅಂತಂದ್ರೆ ಬರೀ ಮಗಳಿಗೆ ಕಳಿಸ್ತಾವ. ಅವು ಮಗ ತಂದಿದ್ದನ್ನು ಮಗಳಿಗೆ ಕಳಿಸ್ಕೊಂತ ಕುಂತಾವು. ಹಂಗಾಗಿ ಅವು ಮರ್ಯಾದೆ ಕಳ್ಕೊಂಡಾವ. ನಮಗೆ ಗೊತ್ತಾಯ್ತದ ಏನು ಮಾಡ್ಬೇಕ್ರಿ, ಎಲ್ಲ ನಮ್ಮ ಅವನ ಕೈಯಾಗ ಕೊಡ್ಬೇಕಂತೀನಿ. ನಾವು ಒಯ್ದು ಕೊಟ್ಟು ಕೂಡ್ಲಿನ ಅದು ಅಲ್ಲಿಗೆ ಕಳಿಸಿಬಿಡ್ತೈತಿ ಅಂತ. ಮಗಳ ಗಂಡ ಏನು ಮಾಡ್ತಾನಂದ್ರೆ ಬರೀ ಕುಡಿತಾನ್ರಿ ಅಂತ. ಇರಲಿ, ಪ್ರೇಮಕ್ಕೆ ಕೊಡ್ತಿರ್ತಾವ. ಆದ್ರೆ ನೆನಪಿನಾಗಿರಲಿ, ಯಾವ ಮನೆತನದಲ್ಲಿ ಹಣ ನಿಲ್ಲೋದಿಲ್ಲಲ್ಲ, ಯಾವ ಮನೆತನದಲ್ಲಿ ಎಷ್ಟೇ ದುಡಿದ್ರೂ ಹಣ ನಿಲ್ಲುವಲ್ದಂತ ಏನು ಹೇಳ್ತಿರಲ್ಲ, ಆ ಮನೆಯೊಳಗೆ ಗಂಡಸರು ಹಿರಿತನ ಮಾಡಬಾರ್ದು. ಆ ಮನೆಯೊಳಗಿನ ಹೆಣ್ಮಕ್ಳು ಹಣದ ಹಿರಿತನ ಮಾಡಬೇಕು. ಆ ಮನೆಯೊಳಗೆ ಹೆಣ್ಮಕ್ಳು ಹಣದ ಹಿರಿತನ ಮಾಡಿದ್ರು ಅಂತಂದ್ರೆ ಆ ಮನೆಗೆ ಎಂದೂ ಬಡತನ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಹಣದ ತೊಂದರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ದೇಶದ ಹಿರಿತನ ಮಾಡಿದ್ರು ಕೂಡ ಮನೆ ಹಿರಿತನ ಮಾಡಲಿಲ್ಲ. ದೇಶದ ಹಿರಿತನ ಮಾಡಿದ್ರು ಕೂಡ ಮನೆ ಹಿರಿತನ ಮಾಡಲಿಲ್ಲ. ನೀವು ಯಾರ ಗಂಡು ಮಕ್ಕಳಿಗೆ ಅಂಥ ಸಮಸ್ಯೆ ಇತ್ತಪ್ಪ ಅಂದ್ರೆ ನಮ್ಮ ಮಾತಿನ ಮೇಲೆ ನಂಬಿಕೆ ಇಟ್ಟು ನಾಳೆ ಹೋಗಿ ಬೇಡ, ಇವತ್ತು ಸಾಯಂಕಾಲ ಹೋಗಿ ಕಿಸೆದಾಗ ಏನೈತಿ ಕೊಟ್ಟು ಬಿಡ್ರಿ, ಆಕಿನ ಕೈಯಾಗ ತೊಗೊಂಡ್ಬಿಡು. ಅಜ್ಜಾರು ಹೇಳ್ಯಾರ ಅಂತಂದ್ಮೇಲೆ ಇನ್ಮೇಲೆ ನಿಂದ ಹಿರಿಯತ್ತ, ನಾ ದುಡ್ಕೊಂಡು ಬಂದು ನಿನ್ನ ಕೈಯಾಗ ಕೊಡ್ತೀನಿ ಅಂತ. 3 ವರ್ಷದಲ್ಲಿ ನಿಮ್ಮ ಮನೆ ಬಡತನ ದೂರ ಆಗಲಿಲ್ಲ ಅಂದ್ರೆ ಮತ್ತಿದ ವೇದಿಕೆಯಾಗ ಬಂದು ನಮ್ಮ ಮಾತು ನಾವು ಹಿಂದಕ್ಕೆ ತೊಗೊಂಡು ಹೋಗ್ತೀವಿ. ಯಾಕೆ? ಹೆಣ್ಮಕ್ಳು ಚುಟ್ಟ ಸೇದಂಗಿಲ್ಲ, ಹೆಣ್ಮಕ್ಳು ಸರಾಯಿ ಕುಡಿಯಂಗಿಲ್ಲ, ಸಿಗರೇಟ್ ಸೇದಂಗಿಲ್ಲ, ಗಾಂಜಾ ಸೇದಂಗಿಲ್ಲ, ಓಸಿ ಆಡಂಗಿಲ್ಲ, ಇಸ್ಪೇಟ್ ಆಡಂಗಿಲ್ಲ, ಸರಾಯಿ ಕುಡ್ದು ಎಲ್ಲರೂ ಬೀಳಂಗಿಲ್ಲ. ಅವ್ರು ಎದಕ್ಕೂ ಖರ್ಚು ಮಾಡಂಗಿಲ್ಲ. ಭಾಳ ಅಂದ್ರೆ ಮಣಿತನಕ್ಕೆ ಎದಕ್ಕೆ ಬೇಕಾಗೈತಿ, ಬಟ್ಟಿ ಬರಿಗೆ ಏನು ಬೇಕಾಗೈತಿ, ದವಾಖಾನಿಗೆ ಏಟು ಬೇಕಾಗೈತಿ, ಆಟ ಕೊಡ್ತಾರೆ, ಉಳ್ದಿದ್ದು ತೆಗೆದಿಡ್ತಾರೆ. ಇವ್ರ ಮಕ್ಕಳು ತಳ್ಳನಂಗೆ ಹಾಕ್ಕೊಂಡು ಅದ್ರಾಗ ಎದ್ದು ಕಾಣುವಂಗೆ ಇಟ್ಕೊಂಡು ಊರಾಗ ಅಡ್ಡಾಡ್ತಾರೆ. ಬಿಡ್ತಾರೆ 100 ಕಿಸೆದಾಗ ಅವು ಮ್ಯಾಲೆ ಕಾಣಬೇಕು, 500 ನೋಟ ಕಾಣಬೇಕು. ಒಳಗೆ ಹಾಳಿನ ಇರೋಲ್ಬೇಕು, ಅವು ಒಳಗೆ ಹಾಳಿನ ಇರುವಲ್ಬೇಕು ಆ ಸೈಜ್. ಆದ್ರೆ ಮ್ಯಾಲೆ ಅದು ಕಾಣಬೇಕು 500 ಇದ್ರೆ 500, 1000 ಇದ್ರೆ 1000, 2000 ಇದ್ರೆ 2000. ಸಾಲ ಮಾಡಿ ಆದ್ರೂ ಊರಾಗ ನನ್ನ ಕಿಸೆದಾಗ ರೊಕ್ಕ ಅದಾವ ಅಂತ ತೋರಿಸ್ಕೊಂತ ಅಡ್ಡಾಡ್ತಾವ. ಬಾರೋ ಏನ ಚಾ ಕುಡಿಸ್ಬಾ ಅಂತ ಅವು 4 ಕಟ್ಟಿ ಕುಂತು ಕರಿತಾವ. ಇವು ಹೋಗಿ ಚಾ ಕುಡಿಸಿ ಬಂದ.
ನಿಮಗೆ ಮನೆ ಬಾಳೆ ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ, ಬಡತನ ದೂರ ಆಗುವಲ್ದು ಅಂತಂದ್ರೆ ಸೀದಾ ಯಾರ ಕೈಯಾಗ ಕೊಡಬೇಕು? ನಿಮಗೂ ಖುಷಿಯಾಗಿರ್ಬೇಕು ಅನ್ಸುತ್ತೆ ಹೆಣ್ಮಕ್ಳಿಗೆ. ಇಷ್ಟು ಚಲೋ ಅಜ್ಜಾರು ಯಾರೂ ಬಂದಿದ್ದಿಲ್ಲ ಬಿಡ್ರಿ ಅಜ್ಜಾರು, ನಮ್ಮ ಕೈಯಾಗ ಹಿರೇತನ ಕೊಡು ಅನ್ನೋ ಅಜ್ಜಾರ ಬಂದಿದ್ದಿಲ್ಲ ಅಂತ. ನೀವು ಪದ್ಧತಿ ಪ್ರಕಾರ ಬಾಳೆ ಮಾಡಿದ್ರೆ ಉದ್ಧಾರ ಆಕೈತಿ ಮನಿ. ಶಾಸ್ತ್ರಿ ದೇಶದ ಹಿರೇತನ ಮಾಡಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಆದ್ರೆ ಮನಿ ಹಿರೇತನ ಮಾಡಲಿಲ್ಲ. 60 ರೂಪಾಯಿ ತಂದು ಆಕಿನ ಕೈಯಾಗ ಕೊಟ್ಟ ಕೂಡ್ಲೇನೆ ಮನೆ ಹಿರೇತನ ಅವರು ಮಾಡ್ತಿದ್ರು. ಲಲಿತಾ ಶಾಸ್ತ್ರಿ ಅಂತ ಅವ್ರ ಹೆಸರು. ಗಮನದಾಗಿರಲಿ. ಸ್ವಲ್ಪ ದಿವಸ ಆದಮೇಲೆ ಒಬ್ಬವ ಬಂದ, ಕೆಲವು ತಿಂಗಳುಗಳಾದ ಮೇಲೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಬಾಲ್ಯ ಸ್ನೇಹಿತವ, ಗೆಳೆಯ ಅವ ಬಂದ. ಏ ಬಾರು, ಯಾವಾಗ ಭಾಳ ದಿವಸ ಆತಲ್ಲ, ಖುಷಿ ಆತ್ ನೀ ಬಂದಿದ್ದು, ಬಾ ಅಂಥೇಳಿ ಪ್ರೇಮದಿಂದ ಕರೆದ್ರು. ಎದಕ್ಕೆ ಬಂದಿದ್ದಿ ಅಂತ ಕೇಳಿದ್ರೆ, ಮನೆಯೊಳಗೆ ಮದುವೆ ಐತ್ರಿ, 50 ರೂಪಾಯಿ ಬೇಕಾಗಿತ್ತು, ಆ 50 ರೂಪಾಯಿ ಇಲ್ಲದಕ್ಕೆ ಬಂದೀನಿ. 50 ರೂಪಾಯಿ ಇಲ್ಲದಕ್ಕೆ ಬಂದೀನಿ, ಮದುವೆಗೆ ಒಂದು 50 ರೂಪಾಯಿ ಕೊಡ್ರಿ, ನಾ ಇದ್ದಾಗ ತಂದು ಕೊಡ್ತೀನಿ ಅಂದ. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹೊಟ್ಟೆ ರುಮ್ಮಂತು. 50 ರೂಪಾಯಿ ನನ್ನ ಕಡೆಯಿಂದ ಎಲ್ಲಿಂದ ಬರ್ತಾವೆ? ಯಾರಿವರು? ಪಂಚಾಯತಿ ಮೆಂಬರ್ ಅಲ್ಲ ಇವರು, ಪ್ರಧಾನಮಂತ್ರಿ, ದೇಶದ ಪ್ರಧಾನಮಂತ್ರಿ. ಈಗೇನು ಮೋದಿ ಅದಾರಲ್ಲ ಆ ಜಗದಾಗ ಕುಂತವ್ರು ಇವರು. 50 ರೂಪಾಯಿ ಕೇಳಕ್ಕೆ ಬಂದಾಗ ಮಾನಸಿಕ ಮಾಡಿಕೊಂಡು ಮುಖ ಸಪ್ಪಗೆ ಮಾಡಿಕೊಂಡು ಕುಂತರು. ಮುಖ ಸಪ್ಪಗೆ ಮಾಡಿಕೊಂಡು ಕುಂತು ಕೂಡ್ಲೇ ನೀರು ಕೊಡಕ್ಕೆ ಬಂದಿರುವಂಥ ಲಲಿತಾ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ ಗಂಡನ ಮುಖ ಸಪ್ಪಗಾಗೈತಿಲ್ಲ ಅಂತೇಳಿ ತಿಳ್ಕೊಂಡು ನಿಧಾನಕ್ಕನ 1 ನಿಮಿಷ ಒಳಗೆ ಬರ್ರಿ ಅಂತೇಳಿ ಕರೆದು, ಅವ್ರು ಬರೋಕ್ಕಿಂತ ಮೊದಲು ನಿಮ್ಮ ಮುಖ ಭಾಳ ಚಲೋ ಇತ್ತು, ನಕ್ಕೋಂತ ಕುಂತಿದ್ರಿ, ಅವ್ರು ಬಂದ ಮೇಲೆ ನಿಮ್ಮ ಮುಖ ಸಪ್ಪಗೆ ಯಾಕಾಗೈತಿ ಅಂತ ಕೇಳಿದರು. ಬಹುಶಃ ಹೆಣ್ಣು ಮಕ್ಕಳು ಈ ದೇಶದೊಳಗೆ, ಇಡೀ ದೇಶದೊಳಗೆ ನಾವು ಹೇಳೋದು, ಯಾರಾದರೂ ಗಂಡಸರು ಮುಖ ಸಪ್ಪಗೆ ಮಾಡಿಕೊಂಡು ಜೋತು ಬಿಟ್ಕೊಂಡು ಕುಂತರು ಅಂತಂದ್ರೆ ಆಗಿಂದಾಗ ಯಾರು ತಾಯಿಯರಾಗಿರಲಿ, ಹೆಂಡತಿಯರಾಗಿರಲಿ, ಅಕ್ಕ ತಂಗಿಯರಾಗಿರಲಿ, ಯಾರೇ ಆಗಿರಲಿ, ಒಬ್ಬ ಹೆಣ್ಮಕ್ಳು ಆಗಿಂದಾಗ ಗಂಡ್ಮಕ್ಳನ್ನ ಕೇಳ್ತಾರೆ, ಯಾಕೆ ಮುಖ ಸಪ್ಪಗಾಗೈತಿ ಅಂಥೇಳಿ. ಇದು ಸುಳ್ಳ ಕರೆಯುವ ಕರೆಯಲ್ಲ? ಯಾಕೆ ಮುಖ ಯಾಕೆ ಸಪ್ಪಗಾಗೈತಿ ಅಂತ ಕೇಳ್ತಾರೆ ಅವರು. ಅದೇ ಒಬ್ಬ ಹೆಣ್ಮಗಳು ಮುಖ ಸಪ್ಪಗೆ ಮಾಡ್ಕೊಂಡು ಕುಂತ್ಲ ಅಂತಂದ್ರೆ ಯಾಕೆ ಬಿಕ್ಕೊಂಡು ಕುಂತಿ? ಇವು ಮಜಾ ಹೆಂಗೈತಿ ನೋಡ್ರಿ. ಆ ಕಳಕಳಿ ಹೆಂಗಿರ್ತೈತಪ್ಪ ಅಂದ್ರೆ ಇವ್ರು ಕೇಳೋದಕ್ಕೂ ಅವ್ರು ಕೇಳೋದಕ್ಕೂ, ನಾನೇ ಸುಳ್ಳೇನು ಹೇಳಕತ್ತಿಲ್ಲ, ಬಿಕ್ಕೊಂಡು ಕುಂತೈತಿ ನೋಡಿ, ಎದಕ್ಕೆ ಕುಂತದ್ದೇನೆ ಅಂತೇಳಿ ಚಲುವ ಮಾಡ್ತಾರೆ. ಅಂದರೆ ಅದನ್ನೇ ಸ್ವಲ್ಪ ಬೇರೆ ದೃಷ್ಟಿ ಒಳಗೆ, ಬೇರೆ ಭಾಷೆ ಒಳಗೆ ಪ್ರಯೋಗ ಮಾಡಿದ್ರೆ ಅದರ ಸಂಬಂಧಗಳು ಬೇರೆ ಇರ್ತಾವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರ, ಅವ ನನಗೆ ಅತೀ ಬೇಕಾದ ಪ್ರೇಮದ ಗೆಳೆಯ, ಮನಾಗ ಮದುವೆ ಐತಂತ ಎಂದೂ ಏನೂ ಕೇಳಲಾರ್ದವ, ಕೊಡ್ತೀನಿ ಅಂದ್ರೂ ಇಸ್ಕೊಳ್ಳಾರ್ದವ. ಅವ 50 ರೂಪಾಯಿ ಕೇಳಕ್ಕೆ ಬಂದಾನೆ, ಎಲ್ಲಿಂದ ಕೊಡಲಿ ನಾನು? ಕೊಡ್ಬೇಕನ್ರಿ ಅವಂಗ ಅಂದ್ಲು. ಹಾಂ ಕೊಡಬೇಕು, ನನ್ನ ಕಡೆಗಿಲ್ಲಲ್ಲ, ನೀವೇನು ಚಿಂತೆ ಮಾಡಬೇಡ್ರಿ, ನನ್ನ ಕಡೆಗೆ ಅದಾವ ತಗೋರಿ ಅಂತೇಳಿ 50 ರೂಪಾಯಿ ಕೊಟ್ಬಿಟ್ಲು ಆಕಿ. ಇನ್ನೂ ಪಗಾರ ಆಗಿದ್ದಿಲ್ಲ, ಮುಂದೆ ಬರೋದಿತ್ತು ಪಗಾರ. 1-2-3 ದಿನದಾಗ ನಿನ್ನ ಕೈಯಾಗ 50 ರೂಪಾಯಿ ಎಲ್ಲಿ ಬಂದು? ಗಾಬರಿ ಅಕ್ಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ. ಎಲ್ಲಿಂದ ತಂದಿನ 50 ರೂಪಾಯಿ? ಏನಿಲ್ರಿ, ನೀವೇನು ತಿಂಗಳ 60 ರೂಪಾಯಿ ಕೊಡ್ತಿದ್ರಲ್ಲ, ಆ 60 ರೂಪಾಯಿದೊಳಗೆ 10 ರೂಪಾಯಿ ತೆಗೆದಿಟ್ಕೋಂತ 50 ರೂಪಾಯಿದೊಳಗೆ ಮನೆ ನಡೆಸ್ಕೊಂತ ಬಂದೀನಿ, ಹಾಗಾಗಿ 50 ರೂಪಾಯಿ ಉಳ್ದವು ತಗೋರಿ ಅಂತೇಳಿ ಕೈಯಾಗ ಕೊಟ್ಲು. ಮನೆಯನ್ನು ನಡೆಸಿ 10 ರೂಪಾಯಿ ಉಳಿಸಿದ್ಲು ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಡತಿ. ಹಾಗಾಗಿ ಆ ಮನೆತನ ಉಳಿದಿತ್ತು. ಆಕೆ ಎಷ್ಟು ಪ್ರಾಮಾಣಿಕ ಇರಬೇಕು, ಈತ ಎಷ್ಟು ಪ್ರಾಮಾಣಿಕ ಗೊತ್ತಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ಅವಂಗೆ 50 ರೂಪಾಯಿ ಕೊಟ್ಟು ಕಳಿಸಿ ಬಡ ಒಂದು ಬಿಳೆ ಹಾಳಿ ತೊಗೊಂಡು ಪತ್ರ ಬರೆದ್ರಂತ ಇವ್ರು ಸರ್ಕಾರಕ್ಕೆ, ನಂಗೆ 60 ರೂಪಾಯಿ ಹೆಚ್ಚಾಕತಿ, ಇನ್ಮೇಲೆ 50 ರೂಪಾಯಿ ಪಗಾರ ಕೊಡ್ರಿ, ನಂಗೆ 60 ಬೇಡ ಅಂತೇಳಿ ಪತ್ರ ಬರೆದ್ರಿ ಇವ್ರು. ಅಂದ್ರೆ 10 ರೂಪಾಯಿ ಉಳಿತೈತಿ ಅಂದ್ರೆ ಅದು ಬೇಡ ನಮಗೆ ಅಂತ. 10 ರೂಪಾಯಿ ಉಳಿತೈತೆ ಅಂದ್ರೆ ಬೇಡ ಅಂಥೇಳಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ಕಾರಕ್ಕೆ ಪತ್ರ ಬರಿಬೇಕಾದ್ರೆ ನಮ್ದೊಂದು ಪ್ರಶ್ನೆ ಐತಿ ಈ ಸಭಾಕ್ಕೆ, ಸರ್ಕಾರಕ್ಕೆ ನನ್ನ ಪಗಾರ ಹೆಚ್ಚಾಗೈತಿ, ಕಡಿಮೆ ಮಾಡ್ರಿ ಅಂತ ಯಾರಾದರೂ ಲಾಲ್ ಬಹದ್ದೂರ್ ಶಾಸ್ತ್ರಿ ನಂತರ ಪತ್ರ ಬರೆದವ್ರು ಅದಾರನು? ನೌಕರಿದಾರರ, ರಾಜಕಾರಣಿಗಳರ ಯಾರ ಬರ್ದಾರನು? ಬ್ಯಾಡ್ ಅಂದವ್ರು ಅದಾರನು? ಇಲ್ಲ. ವಿಚಾರ ಮಾಡಬೇಕು ನಾವೆಲ್ಲ. ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ರು ಅಂತಂದ್ರೆ, ಅನ್ನದೊಳಗೊಂದಗುಳ, ಸೀರೆಯೊಳಗೊಂದೆಳೆಯ,
ಹೊನ್ನಿನೊಳಗೊಂದೊರೆಯ ಇಂದಿಂಗೆ ನಾಳಿಂಗೆ ಎಂದು ಬಯಸಿದೆನಾದರೆ ನಿಮ್ಮಾನೆ ನಿಮ್ಮ ಪ್ರಮಥರಾನೆ ಕೂಡಲ ಸಂಗಮ ದೇವ. ಬಸವಣ್ಣನವರ ಕೈಯಾಗ ಉಗ್ರಾಣ ಇತ್ತು, ಬಸವಣ್ಣನವರ ಕೈಯಾಗ ವಸ್ತ್ರಾಗಾರ ಇತ್ತು, ಬಸವಣ್ಣನವರ ಕೈಯಾಗ ಹಣಕಾಸು ಖಾತೆ ಇತ್ತು. ಉಗ್ರಾಣ ನಿಗಮದ ಅಧ್ಯಕ್ಷನಾಗಿದ್ದಾಗ ಒಂದಗಳ ಅನ್ನ ನಾ ಮುಟ್ಟೋದಿಲ್ಲ ಅದನ್ನ ಅಂತ ಹೇಳ್ತಾನೆ. ವಸ್ತ್ರಾಗಾರ ಪರಿಪೂರ್ಣ ಆತನ ಕೈಯಾಗಿತ್ತು. ಎಲ್ಲ ಪ್ರಜೆಗಳಿಗೆ ಹಂಚತಕ್ಕಂಥ ಬಟ್ಟೆಗಳೆಲ್ಲ ಅಲ್ಲೇ ಇದ್ರು ಕೂಡ ಅದರಾಗಿಂದ ಒಂದು ಬಟ್ಟೆ ಅಲ್ಲ ಒಂದು ಎಳಿ ಮುಟ್ಟಂಗಿಲ್ಲ ಅಂತಾನೆ ಬಸವಣ್ಣ. ಹಣಕಾಸು ಖಾತೆ ಇತ್ತಲ್ಲ ಅದರಾಗಿಂದ ಒಂದು ಒರೆಯನ್ನ ನಾನು ಮುಟ್ಟಂಗಿಲ್ಲ ಅಂತ ಹೇಳ್ತಾನೆ ಬಸವಣ್ಣ. ನನಗಾಗಿ ಬಯಸಿದನಾದರೆ ತಲೆದಂಡ ಅನ್ನುವಷ್ಟರ ಮೆಟ್ಟಿಗೆ ಬಸವಣ್ಣನವರು ಮಾತಾಡಬೇಕಾದ್ರೆ ಬಸವಣ್ಣನವರು ಎಷ್ಟು ಪ್ರಾಮಾಣಿಕರಾಗಿದ್ದರು ಅಂತಕ್ಕಂಥದ್ದನ್ನು ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಟ್ಟಾರೆ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಅಂತಂದರೆ ಸಂಪಾದನೆ ಕಳ್ಳತನಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ತಕ್ಕಂಥವ್ರಾಗಿದ್ದಾರೆ. ನಾವೆಲ್ಲ ಸ್ವಲ್ಪ ಒಂದಿಷ್ಟು ಬದಲಾವಣೆಯನ್ನು ಮಾಡ್ಕೋಬೇಕು ಅಂತಕ್ಕಂಥದ್ದು. ಸೀರೆ ಬಗ್ಗೆ ಹೇಳ್ತಾ ಇದ್ರು ಅಜ್ಜವರು. ಇದನ್ನ ಏನದು ಬಸವಣ್ಣನವರ ಹೆಂಡತಿಯ ಒಂದು ವಿಚಾರಗಳನ್ನು ಹೇಳ್ತಾ ಇದ್ರು. ಕಿವಿ ಕುಂಡಲಗಳು, ಕರ್ಣ ಕುಂಡಲಗಳು ಅಂತಾರ, ಬೆಂಡೋಲಿ ಅಂತ ನೀವಂತೀರಿ. ಆ ಕರ್ಣ ಕುಂಡಲಗಳನ್ನು, ಕೊರಳಾಗಿನ ಸರಗಳ ಬಗ್ಗೆ ಇದನ್ನೆಲ್ಲ ಹೇಳ್ತಿರ್ಬೇಕಾದ್ರೆ ಆ ಘಟನೆ ಏನೈತಲ್ಲ ಅದು ಭಾಳ ಮಹತ್ವದ ಘಟನೆ ಅಂತಕ್ಕಂಥದ್ದು. ಯಾವುದು ಅಂತಂದ್ರೆ ತಾಳಿ ಕೊಟ್ಬಿಡು ಅದನ್ನು. ನಾನ ಇದ್ದಾಗ ತಾಳಿ ಹಾಕಬೇಕು ಅನ್ನುವಂಥ ಮಾತು. ನಾನ ಇದ್ದಾಗ ತಾಳಿ ಹಾಕಬೇಕು ಅಂತ ಕೇವಲ 12ನೇ ಶತಮಾನದೊಳಗೆ ಮಾತ್ರ ಇಂಥವ್ರು ಇದ್ರು ಅಂತಲ್ಲ. ನಮ್ಮ ದೇಶಕ್ಕಿನ್ನೂ ಸ್ವಾತಂತ್ರ್ಯ ಸಿಕ್ಕಿದ್ದಿಲ್ಲ. ಮಹಾತ್ಮ ಗಾಂಧಿ ಬೆಂಗಳೂರಿಗೆ ಬಂದಿದ್ರು. ಎದಕ್ಕೆ ಬಂದಿದ್ರು ಅಂದ್ರೆ ಒಂದಿಷ್ಟು ದೇಣಿಗೆ ಕೇಳಬೇಕು ಕರ್ನಾಟಕದ ಜನರಿಗೆ ಅಂತ ಬಂದಿದ್ರು. ಆ ದೇಣಿಗೆಯನ್ನು ಕೇಳಬೇಕು ಅಂತ ಬಂದಂಥ ಸಂದರ್ಭದೊಳಗೆ ಬಸವಣ್ಣನವರು, ಗಾಂಧೀಜಿಯವರು ವೇದಿಕೆ ಮೇಲೆ ನಿಂತುಕೊಂಡು ಜನಗಳೆಲ್ಲ ಸೇರಿದ್ರು. ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದಿಷ್ಟು ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದುಬಿಟ್ರು ನೋಡ್ರಿ. ದೇಣಿಗೆ ಕೊಡ್ರಿ ಅಂತ ಒಂದು ಮಾತು ಅಂದು ಕೂಡ್ಲೇ ಏನು ಹೆಣ್ಮಕ್ಳಿದ್ರಲ್ಲ ಅವ್ರ ಕೈಯಾಗ ಏನೇನು ಬಂಗಾರ ಸಾಮಾನು ಅದಾವ, ಕೊರಳಾಗ ಏನೇನು ಬಂಗಾರ ಸಾಮಾನು ಅದಾವ, ಕಿವ್ಯಾಗ ಏನೇನದಾವ, ಮೂಗ್ನಾಗ ಏನದಾವ ಎಲ್ಲ ತಂದು ಹಾಕಿಬಿಟ್ರು. ಒಂದು ಮಾತಿಗೆ ಎಷ್ಟು ಬಂಗಾರ ಸೇರಿತ್ತು ಗೊತ್ತನ್ರಿ ಅವತ್ತು? 132 kg. ಎಷ್ಟು? ಬರೇ ಭಾಷಣ ಮಾಡೋದು ಮುಗಿದು ಕೂಡ್ಲೇನೆ ಅಲ್ಲಿ ನೋಡಿಬಿಟ್ರೆ ತೂಕ ಮಾಡಿದ್ರೆ 132 kg ಬಂಗಾರ ಸೇರಿತ್ತು. ಅದ್ರ ತುಂಬ ತಾಳಿ ಬಿದ್ದಿದ್ದು. ಆ ತಾಳಿಗಳನ್ನು ಗಾಂಧೀಜಿ ನೋಡಿದ ಕೂಡಲೇ ಗಾಬರಿ ಆಗಿ, ನೀವೆಲ್ಲರೂ ತಾಳಿ ಕೊಟ್ಟು ಬಿಟ್ಟಿರಲಿಲ್ಲ ಯಾಕೆ ಅಂತೇಳಿ ಕರ್ನಾಟಕದ ಹೆಣ್ಣು ಮಕ್ಕಳನ್ನು ಕೇಳಿದ್ರೆ, ದೇಶ ಉಳಿದ್ರೆ ತಾಳಿ ಉಳಿತೈತಿ, ದೇಶನ ಉಳಿದಿಲ್ಲ ಅಂದ್ರೆ ತಾಳಿಯಲ್ಲಿ ಉಳಿತೈತಿ ಅಂತೇಳಿ ಆ ತಾಳಿ ಕೊಟ್ಟಿವಿ ನಾವು ಅಂತ ಹೇಳ್ತಾರೆ. ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಚಲೋ ಅದಾರ ಕರ್ನಾಟಕದವರು ಅಂತಂದ್ರೆ ತಾಳಿಗೆ ಮಹತ್ವ ಕೊಟ್ಟವರಲ್ಲ, ದೇಶಕ್ಕೆ ಮಹತ್ವ ಕೊಟ್ಟವರು. ಬಸವಣ್ಣನವರು ಹೆಂಡತಿಯ ತಾಳಿಗೆ ಮಹತ್ವ ಕೊಟ್ಟವರಲ್ಲ, ಕಳ್ಳನಲ್ಲಿ ಕೂಡಲ ಸಂಗಮನಾಥನನ್ನು ಕಂಡಿರ್ತಕ್ಕಂಥವ್ರು. ಇಂಥವ್ರು ಅದಾರಂತನ ಈ ರಾಜ್ಯದೊಳಗೆ ಇವತ್ತಿನ ತನಕ ಬೇರೆ ಬೇರೆ ರಾಜ್ಯದೊಳಗೆ ಏನು ಪಾಪ ಕಾರ್ಯಗಳು ನಡೀತಾವ ಅಂಥವು ಯಾವೂ ಕೂಡ ಕರ್ನಾಟಕದಲ್ಲಿ ನಡೀತಾ ಇಲ್ಲ ಅಂತಕ್ಕಂಥದ್ದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದು. ಬಹುಶಃ ನಿಮಗೆ ತಂಡಿ ಭಾಳ ಹತ್ತೈತಿ. ಎಂದೂ ಅನುಭವಿಸಲಾರದ ತಂಡಿ ಈ ಸರಿ ಬಂದೈತಿ, ಹೌದಲ್ಲ? ಆ ತಂಡಿ ಒಳಗೆ ಪಾಪ ಬಳಲ್ತಾ ಇದ್ದೀರಿ. ನಿಮ್ಮ ಮ್ಯಾಲೆ ಎಷ್ಟು ಕಣಿಕರ ನೋಡ್ರಿ ಅಜ್ಜಾರಿಗೆ. ಎಲ್ಲ ಈ ತಗಡು ಹಾಕಿ ಅದ್ರ ಮೇಲೆ ಮತ್ತೇನೇನು ಹಾಕಿ ಆ ನಂತರ ಆ ಕಡೆ ಪೆಂಡಾಲ್ ಹಾಕಿ ಇಷ್ಟೆಲ್ಲ ಮಾಡಿ ಕೊಟ್ಟಾರ, ಹೌದಲ್ಲ? ಎಷ್ಟು ಕರುಣೆ ಇರಬೇಕು ಅವರಿಗೆ, ಜನಗಳಿಗೆ ಭಾಳ ಚಂದ ಕುಂದಿರಲಿ ಅಂತ. ಇದು ಎಲ್ಲ ಕಿವಿ ತುಂಬಿಕೊಂತೀರಿ. ಕಿವಿ ತುಂಬಿಕೊಂಡ ಮೇಲೆ ಮನಸ್ಸು ತುಂಬಿಕೊಂತೀರಿ. ಕಿವಿ ಮನಸ್ಸು ಎರಡು ತುಂಬಿಕೊಂಡು ಹೋಗೋದು ಬೇಡ ಅಂತೇಳಿ ಏನು ಹಾಕ್ಯಾರ್ರಿ ಅಲ್ಲಿ ಹೋಳಿಗೆನ? ಇವು ಏನು ಹಿಂಗೆ ಒಣಗಿ ಹಾಕ್ಯಾರ ಅಂದೀವಿ ನಾವು. ಒಣಗಿ ಹಾಕ್ಯಾರ ಅಂತೇಳಿ ಕೇಳಿದೀವಿ. ಮಂದಿ ಮನ್ಯಾಗ ದನಕ್ಕೆ ಹೊಟ್ಟೆ ಸಿಗಂಗಿಲ್ಲ ಅಂಥ ಕಾಲದೊಳಗೆ ಎಲ್ಲಿ ನೋಡ್ತಿರಲ್ಲಿ ಶೇಂಗಾದ ಹೋಳಿಗೆ ದೊಡ್ಡ ಹಾವಳಿ ಅದು. ಆ ಹಾವಳಿ ಎಲ್ಲಿ ನಡೆದೈತಪ್ಪ ಅಂತಂದ್ರೆ ಕೇಡ್ಗಿ ಒಳಗೆ ನಡೆದೈತಿ. ಆ ಹೋಳಿಗೆ ನೋಡಿ 3 ದಿನ ಆಯ್ತಂತ ಅವು ಹೋಳಿಗೆ ಸರಿಯವಲ್ವು. ಅವು ಏನು ಬಸವಣ್ಣ ತಂತಂದ್ರೆ ರಾತ್ರಿ ಹಾಕಿ